Hello students, today we learn about conditionals. ಪ್ರೀತಿ ವಿದ್ಯಾರ್ಥಿಗಳೇ, ಈ ದಿನ ನಾವು ಕಂಡೀಷನಲ್ ಬಗ್ಗೆ ತಿಳ್ಕೊಳ್ಳೋಣ. ಒಂದು ಅಂಕದ ಪ್ರಶ್ನೆ, ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆ ನಿಮಗೆ ಬರ್ತದೆ. ಯು ವಿಲ್ ಗೆಟ್ 1 mark ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ ಫ್ರಮ್ ದಿಸ್ ಗ್ರಾಮರ್ ಪಾಯಿಂಟ್. ನಾವು ವಾಟ್ ಡು ಯು ಮೀನ್ ಬೈ ಕಂಡೀಷನಲ್? ಕಂಡೀಷನಲ್ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋದಾದರೆ, ಕಂಡೀಷನಲ್ ಈಸ್ ಅ ಸಿಚುಯೇಷನ್ ಆರ್ ಸರ್ಕಮ್ಸ್ಟೆನ್ಸಸ್, ಒಂದು ಪರಿಸ್ಥಿತಿ ಅಥವಾ ಒಂದು ಸಂದರ್ಭ ಅಂತ ಹೇಳ್ತೀವಿ. There are 4 types of conditionals are there. The first condition, second conditional, third conditional and zero conditionals. Now for the point of your examination, 3 conditions are mainly important. In these three conditionals, the third conditional is very very important. In the examination they had given third condition only so many times. ಸಾಕಷ್ಟು ಬಾರಿ ನಾವು ಈಗ ಗಮನಿಸಿದ್ದೀವಿ, 4 ರೀತಿಯ ಕಂಡೀಷನಲ್ಸ್ ಇದಾವೆ. ಮೊದಲನೇ ಕಂಡೀಷನ್ನು, ಎರಡನೇ ಕಂಡೀಷನು, ಮೂರನೇ ಕಂಡೀಷನು, ಹಾಗೆ ಝೀರೋ ಕಂಡೀಷನ್ ಅಂತಂದು. ಇವುಗಳಲ್ಲಿ 3ನೇ ಕಂಡೀಷನ್ ಅನ್ನ ಸಾಕಷ್ಟು ಬಾರಿ ಎಕ್ಸಾಮಲ್ಲಿ ಕೊಟ್ಟಿದ್ದಾರೆ. ನಾವು ಇವುಗಳನ್ನ ಗಮನಿಸೋಣ ಯಾವ ರೀತಿ ಇರ್ತದೆ. ಒಂದು ಉದಾಹರಣೆ ನೋಡೋದಾದ್ರೆ, ಕಂಡೀಷನಲ್ ಏನಂತಂದ್ರೆ, ಇಫ್ ಐ ಸಾ ಗಣೇಶ್ ಐ ಕುಡ್ ಟಾಕ್ ಟು ಹಿಮ್. Here you can see 2 sentences are there. The first one is if sentences and the second one is there is no if is there. ಮೊದಲನೇ ಒಂದು ವಾಕ್ಯ ಇಫ್ ಅನ್ನು ಒಳಗೊಂಡಂತ ವಾಕ್ಯ, ಎರಡನೇ ವಾಕ್ಯ ಇಫ್ ಅನ್ನು ಒಳಗೊಂಡಿರದ ವಾಕ್ಯ. ಇಲ್ಲಿ ನಾವು ಗ್ರಾಮರ್ ಅಲ್ಲಿ ಏನಂತ ಹೇಳ್ತೀವಿ ಅಂದ್ರೆ, ನಾನು ಇಲ್ಲಿ ನಿಮಗೆ ಈ ಒಂದು ತರಗತಿಯಲ್ಲಿ ಮಾಡ್ತದ್ದು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಮಾತ್ರ ಮಾಡ್ತಾ ಇದ್ದೀನಿ. ಇದರಲ್ಲಿ ಸಾಕಷ್ಟು ಇವುಗಳ ಬಗ್ಗೆ ಮಾಹಿತಿ ಸಾಕಷ್ಟು ಇದೆ. ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅನ್ನ ಏನು ಇದೆ ಅದನ್ನ ಮಾತ್ರ ನಾವು ತಿಳ್ಕೊಳ್ಳೋಣ ಈಗ ಸದ್ಯಕ್ಕೆ. ಇಫ್ ಅಂದ್ರೆ ಇದನ್ನ, ಇಫ್ ಐ ಸಾ ಗಣೇಶ್, ನಾನು ಗಣೇಶನ್ನ ನೋಡಿದ್ರೆ ಐ ಕುಡ್ ಟಾಕ್ ಟು ಹಿಮ್, ನಾನು ಅವನ್ನ ಮಾತಾಡಿಸಬಹುದಿತ್ತು ಅಂತ ಹೇಳ್ತೀವಿ. ಇಲ್ಲಿ ಈ ಇಫ್ ಅಂತಕ್ಕಂಥ ವಾಕ್ಯಕ್ಕೆ ತನ್ನದೇ ಆದ ಒಂದು ಅರ್ಥ ಬರೋದಿಲ್ಲ. ಯಾವಾಗ ಅರ್ಥ ಬರುತ್ತೆ? ಈ ವಾಕ್ಯ ಇದ್ದಾಗ ಮಾತ್ರ ಇದಕ್ಕೆ ಅರ್ಥ ಬರ್ತದೆ. ಇಲ್ಲಿ ನಾವೇನಂತ ಹೇಳ್ತೀವಿ, ಇಫ್ ಕ್ಲಾಸ್ ಅನ್ನೋದನ್ನ ನಾವು ಸಬಾರ್ಡಿನೇಟ್ ಕ್ಲಾಸ್ ಅಥವಾ ಡಿಪೆಂಡೆಂಟ್ ಕ್ಲಾಸ್ ಅಂತ ಹೇಳ್ತೀವಿ. ಈ ವಾಕ್ಯದ ಮೇಲೆ ಇದರ ಒಂದು ಅರ್ಥ ಅಡಗಿದೆ. ಈ ವಾಕ್ಯ ಬರೀಬೇಕಂತಂದ್ರೆ ಇದು ಬರಲಿ, ಈ ವಾಕ್ಯದ ಅರ್ಥ ಹೇಳ್ಬೇಕಂದ್ರೆ ಈ ವಾಕ್ಯ ಇರಲೇಬೇಕು. ಹಾಗಾಗಿ ಇದನ್ನ ಡಿಪೆಂಡೆಂಟ್ ಕ್ಲಾಸ್ ಅಥವಾ ಸಬಾರ್ಡಿನೇಟ್ ಕ್ಲಾಸ್ ಅಂತ ಹೇಳ್ತೀವಿ. ಈ ಕಡೆ ಐ ಕುಡ್ ಟಾಕ್ ಟು ಹಿಮ್, ಇದನ್ನ ಮೇನ್ ಕ್ಲಾಸ್, ಮುಖ್ಯ ಒಂದು ವಾಕ್ಯ ಅಂತ ಹೇಳ್ತೀವಿ. ಮುಖ್ಯ ಒಂದು ವಾಕ್ಯ ಮೇನ್ ಕ್ಲಾಸ್ ಅಂತ ಹೇಳ್ತೀವಿ, ಅಥವಾ ಇಂಡಿಪೆಂಡೆಂಟ್ ಕ್ಲಾಸ್ ಅಂತ ಹೇಳ್ತೀವಿ, ಸ್ವತಂತ್ರ ವಾಕ್ಯ ಅಂತ ಹೇಳ್ತೀವಿ. ಈಗ ಇವು ಇಲ್ಲಿ ಕಂಡೀಷನಲ್ ನಾವು ನೋಡೋದಾದ್ರೆ, ಫಸ್ಟ್ ಕಂಡೀಷನಲ್ ಯಾವ ರೀತಿ ಇರುತ್ತಂದ್ರೆ ನೋಡಿ, ಇಫ್ ಹಿ ರೀಡ್ಸ್ ದ ಬುಕ್ ಹಿ ವಿಲ್ ಎಂಜಾಯ್ ಇಟ್. ಫಸ್ಟ್ ಕಂಡೀಷನ್ ನೋಡ್ರಿ, ಇಫ್ ಹಿ ರೀಡ್ಸ್ ದ ಬುಕ್. ನೋಡಿ ಇಲ್ಲಿ ರೀಡ್ಸ್ ಅನ್ನೋದೇನಿದು ಪ್ರೆಸೆಂಟ್ ಟೆನ್ಸ್, ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದ್ದಾಗ ಏನಾಗ್ತದೆ, ಇಲ್ಲಿ ಮಾಡಲ್ ಆಕ್ಸಿಲರೀಸ್ ಇದೆ ನೋಡ್ರಿ. ಇಲ್ಲಿ ಪ್ರೆಸೆಂಟ್ ಟೆನ್ಸ್ ಮಾಡಲ್ ಆಕ್ಸಿಲರೀಸ್, ಪಾಸ್ಟ್ ಟೆನ್ಸ್ ಮಾಡಲ್ ಆಕ್ಸಿಲರೀಸ್, ವಿಲ್, ಶಲ್, ಕ್ಯಾನ್, ಮೇ, ಇವೆಲ್ಲ ಪ್ರೆಸೆಂಟ್ ಟೆನ್ಸ್ ಮಾಡಲ್ಸ್ ಅಲ್ಲಿ. ವುಡ್, ಶುಡ್, ಕುಡ್, ಮೈಟ್ ಇವು ಪಾಸ್ಟ್ ಟೆನ್ಸ್ ಆಕ್ಸಿಲರೀಸ್. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ವರ್ಬ್ ಬಂದಾಗ ಮೇನ್ ಕ್ಲಾಸ್ ಅಲ್ಲಿ, ಮುಖ್ಯ ಒಂದು ಕ್ಲಾಸ್ ಅಲ್ಲಿ ಏನ್ ಬರ್ತದೆ, ಸ್ವತಂತ್ರ ವಾಕ್ಯದಲ್ಲಿ ಹಿ ವಿಲ್ ಎಂಜಾಯ್ ಇಟ್. ಇಫ್ ಹಿ ರೀಡ್ಸ್ ದ ಬುಕ್ ಹಿ ವಿಲ್ ಎಂಜಾಯ್ ಇಟ್. ನೋಡಿ, ವಿಲ್ ಅಂತಕ್ಕಂಥ ಬರ್ತದೆ. ಹಾಗೆ ವರ್ಬ್, ಪ್ರೆಸೆಂಟ್ ಟೆನ್ಸ್ ವರ್ಬ್ ಬರ್ತದೆ. ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕು, ಇಲ್ಲಿ ಪ್ರೆಸೆಂಟ್ ಟೆನ್ಸ್, ಇಲ್ಲಿ ಮಾಡಲ್ ಆಕ್ಸಿಲರೀಸ್, ಪ್ರೆಸೆಂಟ್ ಟೆನ್ಸ್. ಹೌದಾ? ನೋಡಿ ಇಲ್ಲಿ ಇಫ್ ಈ ಸಬ್ಜೆಕ್ಟ್ ಅಂತ ಹೇಳ್ತೀವಿ. ರೀಡ್ಸ್ ಅನ್ನೋದೇನದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ವರ್ಬ್ ಬಂದಿದೆ. ಈ ರೀತಿಯ ಒಂದು ಪ್ಯಾಟರ್ನ್ ಇರ್ತದೆ ಅಂತ ಹೇಳ್ತಕ್ಕಂಥದ್ದು ಮುಖ್ಯ. ಈ ಎರಡನೇ ವಾಕ್ಯದಲ್ಲಿ ಹಿ ಸಬ್ಜೆಕ್ಟ್, ವಿಲ್ ಅನ್ನೋದು ವಿಲ್ಲು, ಶಲ್ಲು, ಕೆನ್ನು ಇವೆಲ್ಲವೂ ಮಾಡಲ್ ಆಕ್ಸಿಲರೀಸ್. ಈ ತರದ ಪ್ಯಾಟರ್ನ್ ಬರ್ತದೆ. ಯಾವುದು? ಮಾಡಲ್ ಆಕ್ಸಿಲರೀಸ್ ಅಲ್ಲಿ ಸಿಂಪಲ್ ಮಾಡಲ್ ಆಕ್ಸಿಲರೀಸ್, ಪ್ರೆಸೆಂಟ್ ಟೆನ್ಸ್ ಆಕ್ಸಿಲರೀಸ್ ಬರ್ತವೆ, ಮುಂದೆ ವರ್ಬ್ ಬರ್ತದೆ. ಇದು ಒಂದನೇ, ದಿಸ್ ಈಸ್ ದ ಪ್ಯಾಟರ್ನ್ ಆಫ್ ದ ಫಸ್ಟ್ ಕಂಡೀಷನಲ್. ನೆಕ್ಸ್ಟ್ ಎರಡನೇ, ಸೆಕೆಂಡ್ ಕಂಡೀಷನಲ್. ವಿ ಗೋ ಟು ದ ಸೆಕೆಂಡ್ ಕಂಡೀಷನಲ್. ಇಫ್ ಐ ಸಾ ಗಣೇಶ್ ಐ ಕುಡ್ ಟಾಕ್ ಟು ಹಿಮ್. ನಾನು ಅವನೇನಾದ್ರೂ ನೋಡಿದ್ರೆ ಅವನ ಹತ್ರ ಮಾತಾಡ್ಬೋದಿತ್ತು. ಇಲ್ಲಿದೆ ನೋಡಿ, ಈ ಉದಾಹರಣೆ ಬರೆದಿರ್ತಕ್ಕಂಥ ವಾಕ್ಯ ಇಲ್ಲಿ ಬರ್ದಿದ್ದೀನಿ. ಇಫ್
ಐ ಸಬ್ಜೆಕ್ಟ್ ಇದೆ. ಸಾ ಅಂತಕ್ಕಂಥದ್ದು ಯಾವ ಟೆನ್ಸ್ ಮಕ್ಕಳೇ? ಎಸ್, ವಿಚ್ ಈಸ್ ದ ವಿಚ್ ಟೆನ್ಸ್ ಡಸ್ ದ ವರ್ಡ್ ಸಾ ಬಿಲಾಂಗ್ಸ್ ಟು? ಎಸ್, ಇಟ್ ಬಿಲಾಂಗ್ಸ್ ಟು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ವರ್ಬ್. ಇಲ್ಲಿ ಸಾ ಅಂತಕ್ಕಂಥದ್ದು ಸಿಂಪಲ್ ಪಾಸ್ಟ್ ಟೆನ್ಸ್ ವರ್ಬ್. ಇಟ್ ಇಸ್ ನಾಟ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ವರ್ಬ್, ಇಟ್ ಇಸ್ ಎ ಸಿಂಪಲ್ ಪಾಸ್ಟ್. ಸಿ ಸಾ ಸೀನ್, ಹೌದಲ್ವಾ? ಸಾ ಸಿಂಪಲ್ ಪಾಸ್ಟ್ ಟೆನ್ಸ್. ಹಾ, ಇಲ್ಲಿ ಫಸ್ಟ್ ಕಂಡೀಷನ್ ಅಲ್ಲಿ ಪ್ರೆಸೆಂಟ್ ಟೆನ್ಸ್ ವರ್ಬ್ ಇತ್ತು, ಅದಕ್ಕೆ ಪ್ರೆಸೆಂಟ್ ಟೆನ್ಸ್ ಆಕ್ಸಿಲರಿ ಮಾಡಲ್ ಆಕ್ಸಿಲರಿ ಬಂತು. ಇಲ್ಲಿ ಏನಿದೆ? ಸಿಂಪಲ್ ಪಾಸ್ಟ್ ಟೆನ್ಸ್ ವರ್ಬ್ ಇದೆ. ಅದೇ ರೀತಿ ಇಲ್ಲಿ ನೋಡಿ, ಐ ಕುಡ್ ಟಾಕ್ ಟು ಹಿಮ್ ಏನಿದೆ? ಪಾಸ್ಟ್ ಟೆನ್ಸ್ ನ ಮಾಡಲ್ ಆಕ್ಸಿಲರೀಸ್ ಬಂದವು. ನೋಡಿ, ನೋಡೋಣ ಪ್ಯಾಟರ್ನ್ ಯಾವ ರೀತಿ ನೋಡೋಣ. ಇಫ್ ಇದೆ, ಐಗೆ ಸಬ್ಜೆಕ್ಟ್, ಸಾ ಸಿಂಪಲ್ ಪಾಸ್ಟ್ ಟೆನ್ಸ್. ನೆಕ್ಸ್ಟ್ ಎರಡನೇ ವಾಕ್ಯದಲ್ಲಿ ಐ ಸಬ್ಜೆಕ್ಟ್, ಕುಡ್ ಅಂತಕ್ಕಂಥದ್ದೇನು? ವುಡ್, ಕುಡ್, ಶುಡ್, ವುಡ್, ಮೈಟ್ ಇವೆಲ್ಲವೂ ಮಾಡಲ್ ಆಕ್ಸಿಲರೀಸ್ ನ ಪಾಸ್ಟ್ ಟೆನ್ಸ್. ಹಾಗೆ ಪ್ಲಸ್ ವರ್ಬ್ ಇದೆ. ಅಂದ್ರೆ ಗಮನ ಹರಿಸಬೇಕು, ಪಾಸ್ಟ್ ಟೆನ್ಸ್ ವರ್ಬ್ ಅಂತಂದ್ರೆ ಇಫ್ ಕ್ಲಾಸ್ ಅಲ್ಲಿ, ಮೇನ್ ಕ್ಲಾಸ್ ಅಲ್ಲಿ ಪಾಸ್ಟ್ ಟೆನ್ಸ್ ನ ಮಾಡಲ್ ಆಕ್ಸಿಲರೀಸ್ ಬರ್ತದೆ. ನೆಕ್ಸ್ಟ್ ಇದು ಎರಡನೇ ಒಂದು ಕಂಡೀಷನ್. ದಿಸ್ ಈಸ್ ದ ಪ್ಯಾಟರ್ನ್ ಆಫ್ ಸೆಕೆಂಡ್ ಕಂಡೀಷನಲ್. ಅಂಡ್ ವಿ ಗೋ ಟು ದ ಥರ್ಡ್ ಕಂಡೀಷನಲ್. ಥರ್ಡ್ ಕಂಡೀಷನಲ್ ಏನು? ಇಫ್ ಯು ಹ್ಯಾಡ್ ಸ್ಟಡಿಡ್ ಹಾರ್ಡರ್ you would have passed the exam. If you had studied harder, you would have passed the exam. ನೋಡಿ, ಇಲ್ಲಿ ಹ್ಯಾಡ್ ಸ್ಟಡಿಡ್ ಅಂತ ಇದೆ. ಹ್ಯಾಡ್ ಸ್ಟಡಿಡ್ ಅಂತಕ್ಕಂಥದ್ದು ಯಾವ ಟೆನ್ಸ್ ಅಲ್ಲಿ ನಾವು ಗಮನಿಸ್ತೀವಿ? ಪಾಸ್ಟ್ ಪರ್ಫೆಕ್ಟ್. ಎಸ್, ನೋಡಿ ಪ್ಯಾಟರ್ನ್ ನೋಡಿ. ಇಫ್ ಪಾಸ್ಟ್ ಪರ್ಫೆಕ್ಟ್ ಬಂದಾಗ ಇಲ್ಲಿ ಏನ್ ಬರ್ತದೆ? ವುಡ್ ಹ್ಯಾವ್ ಬಂದಿದೆ. ವುಡ್ ಪ್ಲಸ್ ಹ್ಯಾವ್ ಅಥವಾ ಮಾಡಲ್ ಆಕ್ಸಿಲರೀಸ್ ಪಾಸ್ಟ್ ಟೆನ್ಸ್ ಪ್ಲಸ್ ಹ್ಯಾವ್ ಬರ್ತದೆ. ಹಾಗಾಗಿ ನೋಡೋಣ, ಇಲ್ಲಿ ನೋಡಿ, ಇಫ್ ಯು ಸಬ್ಜೆಕ್ಟ್, ಹ್ಯಾಡ್ ಸ್ಟಡಿಡ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ನೆಕ್ಸ್ಟ್ ಎರಡನೇ ವಾಕ್ಯದಲ್ಲಿ ಯು ಅನ್ನೋ ಸಬ್ಜೆಕ್ಟ್, ವುಡ್, ಕುಡ್, ಶುಡ್ ಇವೆಲ್ಲವೂ ಮಾಡಲ್ ಆಕ್ಸಿಲರೀಸ್ ಪಾಸ್ಟ್ ಟೆನ್ಸ್ ವರ್ಬ್ಸ್. ನೆಕ್ಸ್ಟ್ ಹ್ಯಾವ್ ಇರಲೇಬೇಕು. ಮೂರನೇ ಕಂಡೀಷನ್ ಅಲ್ಲಿ ಏನ್ ಬರ್ತದೆ? ಹ್ಯಾವ್ ಬರ್ತದೆ. ಈ ವುಡ್, ಕುಡ್, ಶುಡ್ ಪ್ಲಸ್ ಹ್ಯಾವ್ ಬರ್ತದೆ. ಪಾಸ್ಡ್ ಅನ್ನೋದು V3 ವರ್ಬ್. ಈ ರೀತಿಯಾಗಿ ಪ್ಯಾಟರ್ನ್ಸ್ ಬರ್ತವೆ, ನಾವು ಗಮನಿಸ್ತೀವಿ. ಹಾಗಾಗಿ ಇಲ್ಲಿ ನಾವು ಹೆಚ್ಚಿಗೆ ಗಮನಿಸೋದೇನಪ್ಪ ಅಂತ, ಹೆಚ್ಚಿಗೆ ನಾವು ಗಮನಿಸಬೇಕಾದ ವಿಷಯ ಅಂತಂದ್ರೆ ಥರ್ಡ್ ಕಂಡೀಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ದ ಸೇಕ್ ಆಫ್ ಯುವರ್ ಎಕ್ಸಾಮಿನೇಷನ್. ಮೂರನೇ ಕಂಡೀಷನ್ ನಿಮ್ಮ ಎಕ್ಸಾಮಿನೇಷನ್ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್. ಇಲ್ಲಿ ನೋಡ್ರಿ, ಪಾಸ್ಟ್ ಪರ್ಫೆಕ್ಟ್ ವರ್ಬ್ ಇದು ನೋಡ್ಕೋಬೇಕು. ವುಡ್ ಹ್ಯಾವ್, ಕುಡ್ ಹ್ಯಾವ್, ಶುಡ್ ಹ್ಯಾವ್ ಈ ತರ ಬರ್ತದೆ. ಪಾಸ್ಟ್ ಪರ್ಫೆಕ್ಟ್ ಹ್ಯಾಡ್ ಪ್ಲಸ್. ಅರ್ಥ ಆಯ್ತಾ? ಎಸ್. ವಿದ್ಯಾರ್ಥಿಗಳೇ, ನಾವು ಮುಖ್ಯ ಈಗ ಇದನ್ನ ಶಾರ್ಟ್ ಮಾಡಿದಾಗ ನೋಡಿ, ಇಫ್ ಪ್ಲಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಬಂದಾಗ ಏನಿರ್ತದೆ? ವರ್ಬ್ ಬಂದಾಗ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ವರ್ಬ್ ಬಂದಾಗ ವಿಲ್ಲು, ಶಲ್ಲು, ಕ್ಯಾನ್ ಬರ್ತದೆ, ಜೊತೆಗೆ ವರ್ಬ್ ಇರ್ತದೆ. ಇಫ್ ಪ್ಲಸ್ ಸಿಂಪಲ್ ಪಾಸ್ಟ್ ಬಂದಾಗ ಏನ್ ಬರ್ತದೆ? ಸಿಂಪಲ್ ಪಾಸ್ಟ್ ಟೆನ್ಸ್. ಇಫ್ ಪ್ಲಸ್ ಸಿಂಪಲ್ ಪಾಸ್ಟ್ ಬಂದಾಗ ವುಡ್, ಶುಡ್, ಕುಡ್ ಪ್ಲಸ್ ವರ್ಬ್ ಇರ್ತದೆ. ಇಲ್ಲಿ ಇದು ಎರಡನೇ ಕಂಡೀಷನ್, ಇದು ಫಸ್ಟ್ ಕಂಡೀಷನ್, ಇದು ಸೆಕೆಂಡ್ ಕಂಡೀಷನ್. ಥರ್ಡ್ ಕಂಡೀಷನ್ ಏನಂತಂದ್ರೆ ಇಫ್ ಪ್ಲಸ್ ಪಾಸ್ಟ್ ಪರ್ಫೆಕ್ಟ್ ಬಂದಾಗ, ಪಾಸ್ಟ್ ಪರ್ಫೆಕ್ಟ್ ಅಂದ್ರೆ ಹ್ಯಾಡ್ ಪ್ಲಸ್ V3 ಇರಬೇಕು. ಇಲ್ಲಿ ಸೆಕೆಂಡ್ ಸೆಂಟೆನ್ಸ್ ಅಲ್ಲಿ, ಮೇನ್ ಕ್ಲಾಸ್ ಅಲ್ಲಿ, ಇಂಡಿಪೆಂಡೆಂಟ್ ಕ್ಲಾಸ್ ಅಲ್ಲಿ ಏನ್ ಬರುತ್ತೆ? ವುಡ್ ಪ್ಲಸ್ ಹ್ಯಾವ್, ಶುಡ್ ಪ್ಲಸ್ ಹ್ಯಾವ್, ಕುಡ್ ಪ್ಲಸ್ ಹ್ಯಾವ್ ಪ್ಲಸ್ V3 ವರ್ಬ್ ಇರ್ತದೆ. ಈ ಪ್ಯಾಟರ್ನ್ ನಾವು ನೆನ್ಪಿಟ್ಕೋಬೇಕು. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಬಂತು, ವಿಲ್ಲು, ಶಲ್ಲು ವರ್ಬ್ ಬರ್ತದೆ. ಸಿಂಪಲ್ ಪಾಸ್ಟ್ ಬಂತು, ವುಡ್, ಶುಡ್, ಕುಡ್ ಬರ್ತದೆ. ಪಾಸ್ಟ್ ಪರ್ಫೆಕ್ಟ್ ಬಂತು ಅಂದ್ರೆ ಹ್ಯಾಡ್ ಪ್ಲಸ್ V3 ಬಂತಂದ್ರೆ ವುಡ್ ಹ್ಯಾವ್, ಶುಡ್ ಹ್ಯಾವ್, ಕುಡ್ ಹ್ಯಾವ್ ಬರ್ತದೆ. ಇದನ್ನ ಗಮನ ಇಟ್ಕೊಂಡ್ಬಿಟ್ರೆ ನಮಗೆ ಸುಲಭವಾಗಿ ನಾವು ಒಂದು ಅಂಕವನ್ನ ತೆಗೆದುಕೊಳ್ಬಹುದು. Here I have written 3 examples. Now we shall study these examples. If he studies hard, he dash do well in the exam. If she saw a snake, she dash be terrified. If we had left earlier, we dash arrived on time. Yes, here ನಾವು ಇಲ್ಲಿ ನೋಡಬೇಕು. ಇಲ್ಲಿ ನೋಡ್ರಿ, ಸ್ಟಡೀಸ್, ಇಫ್ ಹಿ ಸ್ಟಡೀಸ್ ಅಂತ ಇದೆ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದೆ. ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಬಂದಾಗ ಏನ್ ಬರೀಬೇಕು? ಮಾಡಲ್ ಆಕ್ಸಿಲರೀಸ್ ನ ಪ್ರೆಸೆಂಟ್ ಟೆನ್ಸ್ ವರ್ಬ್ಸ್ ಬರ್ಬೋದು. ಹಿ
ವಿಲ್ಲು ಶಲ್ಲು ಇವು ಬರಿಬೋದು. ಇದರಲ್ಲಿ ವಿಲ್ಲು ಶಲ್ಲು, he can do well in the exam, he will do well in the exam, ಯಾವುದೇ ಬರಿಬೋದು. he will do well in the exam. ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಇಲ್ಲಿ ಮಾಡಲ್ ಆಕ್ಸಿಲರಿ ಪ್ರೆಸೆಂಟ್ ಟೆನ್ಸ್ ಬರ್ಬೋದು ಯಾವ್ದಾದ್ರು. ನೆಕ್ಸ್ಟ್, ಇಫ್ ಶಿ ಸಾ ಎ ಸ್ನೇಕ್, ಅವಳು ಸ್ನೇಕ್ ಅನ್ನು ನೋಡಿದ್ರೆ ಶಿ ಡ್ಯಾಶ್ ಬಿ ಟೆರಿಫೈಡ್. ಇಲ್ಲಿ ಸಿಂಪಲ್ ಪಾಸ್ಟ್ ಟೆನ್ಸ್ ಬಂದಿದೆ. ಸಿಂಪಲ್ ಪಾಸ್ಟ್ ಟೆನ್ಸ್ ಇದ್ರೆ ಇಲ್ಲೂ ಕೂಡ ಅಷ್ಟೇ ಮಾಡಲ್ ಆಕ್ಸಿಲರೀಸ್ ಪಾಸ್ಟ್. ಶಿ ವುಡ್ ಆದ್ರೂ ಬರೀ ವುಡ್, ಶುಡ್, ಮೈಟ್, ಕುಡ್ ಯಾವ್ದಾದ್ರು ಇಲ್ಲಿ ಬರಬಹುದು. ಡು ಯು ಅಂಡರ್ಸ್ಟ್ಯಾಂಡ್? ಎಸ್, ಐ ಥಿಂಕ್ ಯು ಅಂಡರ್ಸ್ಟುಡ್. ಇಫ್ ವಿ ಹ್ಯಾಡ್ ಲೆಫ್ಟ್ ಅರ್ಲಿಯರ್ ವಿ ಡ್ಯಾಶ್ ಅರೈವ್ಡ್ ಆನ್ ಟೈಮ್. ಇಲ್ಲಿ ನೋಡಿ ಹ್ಯಾಡ್ ಲೆಫ್ಟ್ ಅಂತ ಇದೆ, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಬಂದಿದೆ. ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಬಂದಾಗ ನಮ್ಗೆ ಇಲ್ಲಿ ಏನ್ ಬರ್ತದೆ, ಮಾಡಲ್ ಆಕ್ಸಿಲರೀಸ್ ನ ಪಾಸ್ಟ್ ಟೆನ್ಸ್ ಪ್ಲಸ್ ಹ್ಯಾವ್ ಬರ್ತದೆ. ವಿ, ಇಫ್ ವಿ ಹ್ಯಾಡ್ ಅರೈವ್ಡ್ ಅರ್ಲಿಯರ್ we would have arrived on time. We would have arrived on time ಅಂತ ಬರಿತೀವಿ. would have arrived on time. ಈ ರೀತಿಯಾಗಿ ನಾವು ಕಂಡೀಷನಲ್ ನ ನೋಡ್ಕೊಂಡ್ಬಿಟ್ಟು ಬರಿಬೇಕು. ಇನ್ನೊಂದ್ಸರಿ ಹೇಳ್ತೀನಿ, ಪ್ರೆಸೆಂಟ್ ಟೆನ್ಸ್ ಮಾಡಲ್ ಆಕ್ಸಿಲರೀಸ್ ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಮಾಡಲ್ ಆಕ್ಸಿಲರೀಸ್ ಪ್ರೆಸೆಂಟ್ ಟೆನ್ಸ್, ಸಿಂಪಲ್ ಪಾಸ್ಟ್ ಟೆನ್ಸ್ ಮಾಡಲ್ ಆಕ್ಸಿಲರೀಸ್ ಪಾಸ್ಟ್ ಟೆನ್ಸ್. ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಬಂದಾಗ ಮಾಡಲ್ ಆಕ್ಸಿಲರೀಸ್ ವಿಲ್ಲು, ವುಡ್, ಶುಡ್, ವುಡ್, ಕುಡ್, ಪಾಸ್ಟ್ ಟೆನ್ಸ್ ಮಾಡಲ್ ಆಕ್ಸಿಲರೀಸ್ ಪ್ಲಸ್ ಹ್ಯಾವ್ ಬರ್ತದೆ, ಪ್ಲಸ್ V3 ಬರ್ತದೆ. ಈ ಪ್ಯಾಟರ್ನ್ ನಾವು ಗಮನಿಸ್ಬಿಟ್ರೆ ಬಹಳ ಸುಲಭ. ಹ್ಯಾಡ್ ಬಂದ್ರೆ ವುಡ್ ಹ್ಯಾವ್, ಶುಡ್ ಹ್ಯಾವ್ ಇದು ಬಂದ್ಬಿಡುತ್ತೆ. ಇದನ್ನ ಗಮನಿಸಬೇಕು. ಎಸ್, ದಿಸ್ ಈಸ್ ದ ಅಬೌಟ್ ಕಂಡೀಷನಲ್ಸ್.